ನಮಸ್ಕಾರ ಕರ್ನಾಡು. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಸೀರಿಯಲ್ ಚಿತ್ರೀಕರಣ ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಸೀರಿಯಲ್ ಬಂದ್ಬಿಟ್ಟು ನಿನ್ನ ಜೊತೆ ನನ್ನ ಕತೆ ಅಂತ ಸ್ಟಾರ್ ಸುವರ್ಣದಲ್ಲಿ ರಾತ್ರಿ 8 ಗಂಟೆಗೆ ಪ್ರಸಾರವಾಗುತ್ತೆ. ಯಾವುದೇ ರೀತಿಯ ಚಿತ್ರೀಕರಣ ಇದ್ರು ಅಂದ್ರೆ ಸಿನಿಮಾ ಸೀರಿಯಲ್ ಯಾವುದೇ ಆದ್ರೂ ಅವತ್ತಿನ ದಿನ ನಾವು ಮೊದಲು ಗಣಪತಿ ಮತ್ತು ಕ್ಯಾಮ್ರಾಗಳಿಗೆ ಪೂಜೆ ಮಾಡೋ ಮುಖಾಂತರ ಶುರು ಮಾಡ್ತಾರೆ. ಅದಾದ್ಮೇಲೆ ಡೈರೆಕ್ಟರ್ ಕ್ಯಾಮ್ರಾಮನ್ ಹೇಳ್ತಾರೆ ಎಲ್ಲಿ ಶೂಟಿಂಗ್ ಇರುತ್ತೆ, ನೈಟ್ ಎಫೆಕ್ಟ್, ಡೇ ಎಫೆಕ್ಟ್ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಾದ್ಮೇಲೆ ಅವ್ರಿಗೆ ಬೇಕಾದ ರೀತಿಯಲ್ಲಿ ಲೈಟಿಂಗ್ ಡಿಸೈನ್ ನ ಮಾಡ್ಕೊಂತಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಲೈಟಿಂಗ್ ನ ಯಾವ ರೀತಿ ಮಾಡಿಸ್ಕೊಂತ ಇದ್ರೆ ಅನ್ನೋದ್ರ ಬಗ್ಗೆ. ಈ ರೀತಿ ಲೈಟಿಂಗ್ ನ ಮಾಡಿಸ್ತಾ ಇರ್ತಾರೆ. ಅವ್ರಿಗೆ ಕನಿಷ್ಠ ಅಂದ್ರೂ ಒಂದು ಅರ್ಧ ಗಂಟೆ ಅಂತೂ ಬೇಕೇ ಬೇಕು. ಅದಾದ್ಮೇಲೆ ನಮ್ಮ ಸೆಟ್ ಹುಡುಗರು ಅಂದ್ರೆ ಆ ಡಿಪಾರ್ಟ್ಮೆಂಟ್ನವರು ಆ ರೂಮ್ಗೆ ಏನ್ ಬೇಕು ಅಂದ್ರೆ ಬೆಡ್ಶೀಟು, ಬೆಡ್ ಲ್ಯಾಂಪ್ಗಳು, ಆ ರೂಮ್ ಸೆಟಪ್ ಏನಿರುತ್ತೋ ಅದನ್ನೆಲ್ಲ ಅವ್ರು ಮಾಡ್ಕೊತಾ ಇರ್ತಾರೆ. ಇನ್ನೊಂದ್ ಕಡೆ ಮತ್ತೆ ಆ ಸೀನ್ ಬೇಕಿರ್ತಕ್ಕಂಥ ಪ್ರಾಪರ್ಟಿ, ಇವಾಗ ಈ ಸೀನ್ಗೆ ಮೈಸೂರು ಪಾಕು ಮತ್ತೆ ಮಲ್ಗು ಹೋಗ್ಬೇಕು, ಅದನ್ನ ಅರೇಂಜ್ ಮಾಡ್ಕೊಂಡು ಕೊಡೋಂಥದ್ದು ಅದನ್ನೆಲ್ಲ ನಮ್ಮ ಸೆಟ್ ಹುಡುಗರು ಮಾಡ್ತಾರೆ. ಲೈಟಿಂಗ್ ಎಲ್ಲ ಆದ್ಮೇಲೆ ಕ್ಯಾಮ್ರಾಮನ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡ್ತಾರೆ. ಆಮೇಲೆ ನಾವು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ಗೆ ಇನ್ಫಾರ್ಮ್ ಮಾಡ್ತೀವಿ. ಅದಾದ್ಮೇಲೆ ಆರ್ಟಿಸ್ಟ್ ನ ಕರೀರಿ ಅಂತಾರೆ. ಕರೆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಇದಾಗುತ್ತೆ. ಈ ಸೀರಿಯಲ್ ನ ನಿರ್ದೇಶಕರು ಅಂದ್ರೆ ಡೈರೆಕ್ಟರ್ ಅನಿಲ್ ಕೋರಮಂಗಲ ಸರ್ ಅಂತ. ಇವ್ರು ಇದಕ್ಕಿಂತ ಮುಂಚೆ ಜಿ ಕನ್ನಡದಾಗೆ ಗಟ್ಟಿ ಮೇಳ, ಸುವರ್ಣದಾಗ ಇದು 3ನೇ ಸೀರಿಯಲ್. ಜೇನುಗೂಡು ಕಥೆಯೊಂದು ಶುರುವಾಗಿದೆ. ಅದಾದ್ಮೇಲೆ ನಿಮ್ಮ ಜೊತೆ ನನ್ನ ಕತೆ ಅಂತ ಇವ್ರು 3ನೇ ಸೀರಿಯಲ್ ಮಾಡ್ತಾ ಇದ್ದಾರೆ. ಇಲ್ಲಿಗೆ 100 ಎಪಿಸೋಡ್ ಕಂಪ್ಲೀಟ್ ಆಗಿದೆ ಈ ಸೀರಿಯಲ್. ನೋಡಿದ್ರಲ್ಲ, ಈ ರೀತಿ ಇರುತ್ತೆ. ಅಂದ್ರೆ ನಾನು ಇವತ್ತು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಪೂರ್ತಿ ದಿನದ ಚಿತ್ರೀಕರಣ ಅಲ್ಲ, ಬರೀ ಒಂದು ಸೀನ್ ಬಗ್ಗೆ ಡೀಟೇಲ್ ಆಗಿ ತೋರಿಸಿದ್ದೀನಿ. ಪೂರ್ತಿ ದಿನದ ಚಿತ್ರೀಕರಣ ಬೇಕಾದ್ರೆ ಕಮೆಂಟ್ ಮಾಡಿ, ಅದನ್ನು ಸಮೇತ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಧನ್ಯವಾದಗಳು. ಇದೇ ರೀತಿಯ ಚಿತ್ರೀಕರಣದ ವಿಡಿಯೋಗಳಿಗೋಸ್ಕರ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.